ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಕವಿಗಳು ಮತ್ತು ಯಾರ ಅರಸರ ಆಶ್ರಯದಲ್ಲಿದ್ದರು ಅನ್ನೋದನ್ನು ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಅದರಲ್ಲಿ ಅಂದರೆ ಫಸ್ಟ್ ಒಂದು ಪಂಪ ಯಾರ ಆಶ್ರಯದಲ್ಲಿದ್ದಂದರೆ ಎರಡನೇ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು. ಪಂಪ ಯಾರ ಆಸ್ಥಾನದಲ್ಲಿದ್ದ? ಎರಡನೇ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಅದೇ ರೀತಿಯಾಗಿ ರನ್ನ ಅಂತ ಬಂದರೆ ಇಬ್ಬರ ಒಂದು ರಾಜರ ಆಸ್ಥಾನದಲ್ಲಿ ರನ್ನ ಇರ್ತಾನೆ. ಯಾರಪ್ಪ ಅಂದರೆ ಎರಡನೇ ತೈಲಪ, ಇನ್ನೂ ಒಬ್ಬ ವ್ಯಕ್ತಿ ಯಾರಂದರೆ ಸತ್ಯಾಶ್ರಯ ಇರುವ ಬೆಳಂಗ, ಇವನ ಆಸ್ಥಾನದಲ್ಲಿ ಯಾರಿರ್ತಾನಂದರೆ ರನ್ನಕ್ಕಂತ ರಚನೆ ಮಾಡ್ತಾನಲ್ಲ, ರನ್ನ ಏನಾಗ್ತಾನೆ ಎರಡನೇ ತೈಲಪ್ಪ ಮತ್ತು ಸತ್ಯಾಶ್ರಯ ಇರುವ ಬೆಳಂಗನ ಆಸ್ಥಾನದಲ್ಲಿ ಇರ್ತಾನೆ. ಜನ್ನ ಅಂತ ಬಂದರೆ ಹೊಯ್ಸಳರ ವೀರಬಲ್ಲಳನ ಆಸ್ಥಾನದಲ್ಲಿ. ಬಾರವಿ ಅಂತ ಬಂದರೆ ದುರ್ವಿನತನ ಆಸ್ಥಾನದಲ್ಲಿ. ನೀವು ಬಾರವಿ ಕೇಳಿದರೆ ಕಿರಾತಾರ್ಜುನಿಯನ ಕೃತಿಯನ್ನು ಕೇಳಿದ್ದೀರಾ. ಸಂಜೀವನ್ನಮ್ಮ, ಶೃಂಗಾರಮ್ಮ, ಶೃಂಗರಾರೆ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದರೆ ಚಾವುಂಡರಾಯ ನಾಲ್ಕನೇ ರಾಜಮಲ್ಲನ ಆಸ್ಥಾನದಲ್ಲಿ